ಮುಂದೆ ಬಂದು ಕುಡಿದು ಇಲ್ಲೇ ಅಲ್ಲೇ ದ್ವಾರಗಳಿಗೆ ಹೋಗಿ ಇದು ಒಂದು ವಿಜ್ಞಾನ ಅಂತ ಹೇಳಿದ ಅವರಿಗೆ ಯೋಗದಿಂದ ಬದುಕೋಣ ಅಂತ ಹೇಳ. ರಾಜುಡ್ಯ ಸ್ವಾಮಿಗಳು ಕೂಡ ಪಾದಯಾತ್ರೆ ಉಂಟು ಸರ್ ಉಳಿವಿಗೆ. ನಾವು ಇಲ್ಲೇ ಅಂತರ್ಗಂತರ ಪಕ್ಕ ಸರ್ ನಮ್ಮೂರು 2 ಕಿಲೋಮೀಟ್ರ್ ಮಚ್ಚಿಗುಡ್ಡೆ ಅಂತೇಳಿ ಇಲ್ಲೆಲ್ಲ ಹೊಂಟಿವಲ್ಲ ಸರ್. ಫುಲ್ ನಮಗೆ ಎಲ್ಲ ಭಕ್ತರು ಫುಲ್ ಇದನ್ನು ಮಾಡಕೊಂತಾರೆ ಸರ್. ಎಲ್ಲಿ ಬೇಕಲ್ಲಿ ನಮ್ಗೆ ಪೂರ ಅಜ್ಜರಿಗೆ ಭಾಳ ಇದನ್ನು ಮಾಡಕೊಂತಾರೆ ಸರ್. ಎಲ್ಲಿ ನಮ್ಗೆ ಯಾವ ತೊಂದರೆ ಇಲ್ಲ ಸರ್, ಯಾವುದಿಲ್ಲ, ಆರಾಮಾಗಿ ಹೊಂಟಿವಿ ಸರ್. ನಾವು ಭಾಳ ಖುಷಿಲಿದ್ದ ಹೊಂಟಿವಿ ಸರ್. ಇಂಥ ಪರಮಾತ್ಮರು ಇಲ್ಲಿ ಸಿಗೋದು ಸರ್ ನಮ್ಮ ಕರ್ನಾಟಕ ಉತ್ತರ ಕನ್ನಡದಾಗ. ನಾವು ಈ ಅಂತರ್ಗಂತರು ಸರ ಮೊದಲೇನು ಬೂದಿಸ್ವಾಮಿ ಹುಟ್ಟು ಮೇಲೆ ಸರ್, ಅದಕ್ಕಿಂತ ಬಲ ಸರ್ ಪ್ರೋತ್ಸಾಹ ಐತಿ. ಎಲ್ಲ ಕಡೆ ನಮ್ಗೆ ಜನರು ಸ್ಪಂದನೆ ಮಾಡ್ಕೊಂಡು ಸರ್. ಭಕ್ತರಂತೂ ಭಯಂಕರ ನಮ್ಗೆ ಹೆಲ್ಪ್ ಮಾಡ್ಕೊಂಡು ಸರ್. ಹುಬ್ಳಿಗಿಲ್ಲಿ ಸರ್ ನಮ್ಮೂರಾಗಿದ್ದ ಚಲೋಗಿದ್ದೆ. ಅಂಡಿಗೆಯಲ್ಲಿದ್ದ ಹೇಳಿ ಸರ್ ಭದ್ರಾಪುರ ವಸ್ತಿ ಮಾಡಿದ್ವಿ, ಅಲ್ಲಿದ್ದ ಸರ್ ಸಿರ್ಗುಪ್ಪ ವಸ್ತಿ ಮಾಡಿ ಸರ್. ಫುಲ್ ನಮಗೆಲ್ಲ ಸರ್ ಭಾಳ ಸಂತೋಷ ಆಗೈತೆ. ಹೊಂಟಿದ್ದ ಈ ಸ್ವಾಮಿ ಕೊಟ್ಟು ಇನ್ನೊಂದು ಸ್ವಲ್ಪ ದಿವಸ ಹೋಗಿ ಉಳಿ ಮುಟ್ಟ ಸರ್ ಹೋಗ್ತೀವಿ ಸರ್. ಇದು ನಿಮ್ದು ಎಷ್ಟನೇ ದಿನ ಸರ್? ಇದು 5ನೇ ದಿನ ಸರ್. 5ನೇ ದಿನ ಪಾದಯಾತ್ರೆ. ನಿನ್ನೆ ರಾತ್ರಿಯಲ್ಲಿ ಸರ್ ವಾಸ್ತವ್ಯ ಹೊಡಿತು ಕುರುಂಕೊಪ್ಪದಿಂದ ಸರ್. ಈಗ ನೀವು ಪಾದಯಾತ್ರೆ ಮಾಡ್ಬೇಕಾರ ನಿಮ್ದೆಲ್ಲ ಊಟ ವ್ಯವಸ್ಥೆ, ಬೆಳಿಗ್ಗೆ ನಾಷ್ಟ ಎಲ್ಲ ಹೆಂಗಿರುತ್ತೆ ನಿಮ್ದು ಅಂತೇಳಿ? ತಿನ್ನಕ ಬಾಯಿಲ್ ಸರ್, ಆ ತರ ಮಾಡ್ಯಾರ ಸರ್. ನಮ್ಗೆಲ್ಲ ಭಕ್ತರು ಹೆಜ್ಜೆಜ್ಜಿಗೇನು ಪ್ರಸಾದ ಕೊಟ್ಟಾರ ಸರ್. ಹಾಂ ಸರ್. ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡಾರ ಸರ್. ಅನ್ಕೊಳಕ ಸಾಲಿ ಗೀಲಿ ಎಲ್ಲ ವ್ಯವಸ್ಥೆ ಮಾಡಿ, ಚಲೋ ಜಾಗ ವ್ಯವಸ್ಥೆ ಮಾಡಿ, ಮನಿಗೆ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಜಳಕಕ್ಕೆ ಕರ್ಕೊಂಡು ಹೋಗಿ ಸರ್. ಎಲ್ಲ ವ್ಯವಸ್ಥೆ ಮಾಡ್ಯಾರ ಸರ್ ಕುರುಕೊಪ್ಪದ ಒಳಗೆ ಸರ್. ಹಾಂ ಸರ್. ಭಾರಿ ವ್ಯವಸ್ಥೆ ಮಾಡ್ಯಾರ ಸರ್. ಹೊಳ್ಳಿ 4 ಕಿಲೋಮೀಟರ್ಗೆ ಒಮ್ಮೆ ನಾಷ್ಟಾ ವ್ಯವಸ್ಥೆ, ಮಧ್ಯಾಹ್ನ 1 ಗಂಟೆ 12 ಗಂಟೆಗೆ ಊಟದ ವ್ಯವಸ್ಥೆ ಮಾಡ್ಯಾರ ಸರ್. ಭಾರಿ ವ್ಯವಸ್ಥೆ ಮಾಡ್ಯಾರ ಸರ್. ನಮ್ಗೆ ಇದಕ್ಕಿಂತ ಭಾಗ್ಯ ಇನ್ನೇನು ಹೆಚ್ಚಿನ ಏನು ಬೇಕಾಗಿಲ್ಲ ಸರ್. ಅರ್ಜುನ್ ಕೂಟ ಹೋಗಿ ನಾವು ಉಳಿ ಮಠ ಪಾದಯಾತ್ರೆ ಮಾಡಿ ಬಂದ್ರೆ
ನಾವು ಎಲ್ಲರೂ ಪುಣ್ಯವಂತರಾಗ್ತೀವಿ ಅಂತೇಳಿ ನಾ 2 ಮಾತು ಹೇಳ್ತೀನಿ ಸರ್. ಸರ್ ಈಗ ನೀವು ಪಾದಯಾತ್ರೆ ಮಾಡ್ಬೇಕಾರೆ ವಯಸ್ಸಾದ್ರದೆಲ್ಲ ತಂದೆ ತಾಯಿಗಳದಾರ 3 ವರ್ಷದ ಮಟ್ಟ ಅದಾರ ನೋಡ್ರಿ ಸರ್. ಹಾಂ ಸರ್, ಮತ್ತು ಅವರೆಲ್ಲ ಹೆಂಗೆ ಸರ್ ಆರೋಗ್ಯದ ಏನಾರ ತೊಂದರೆ ಅವ್ರು ಅದ? ನಡ್ಕೊಂತ ಬರಾಕತ್ತಾರ ಸರ್. ಅವ್ರು ಅಗ್ದಿ ನಮ್ಕಿನ ಮುಂದೆ ಅದಾರ ಸರ್ ಅವರು. ಹೌದು ರೀ. ಹೌದು ಸರ್. ಹಾಂ ಸರ್, ಓಕೆ. ಈಗ ಮೆಡಿಸಿನ್ಸ್ ಎಲ್ಲ ಮತ್ತೇನಾರ ಇದೆ ಸರ್ ನಮ್ಮ ಕಡೆ? ಅಂತಾರಿ ಸರ್. ಅಲ್ಲಿ ತನ ಅಜ್ಜಾರ ಊರಾಗಿದ್ದಾನ ಎಲ್ಲ ಮೆಡಿಸಿನ್ಸ್ ಎಲ್ಲ ಬಂದಿದೆ ಸರ್. ಹಾಂ ಸರ್. ರಾತ್ರಿ ಎಲ್ಲಾರಿಗೆ ಮನ್ಕೊಳ್ಳೋ ಟೈಮ್ಗೆ ಎಲ್ಲಾರ್ಗಿ ಕೇಳ್ತಾರ ಸರ್. ಇವತ್ತು ಯಾರಿಗಾರ ವಾಂತಿ ಚರಿಗೆ ತೊಗೊಂಡು ಕೈಕಾಲು ನೋವಿದ್ರ ಇದ್ದಾರ ಇಸ್ಕೊಂತಾರ ಸರ್, ಇಲ್ದಾರು ಪರವಾಗಿಲ್ಲ ಅಂತೇಳಿ ಎಲ್ಲ ಬಿಡ್ತಾರ ಸರ್. ಹಾಂ ಸರ್. ಏನು ತೊಂದ್ರೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಇದು ಎಷ್ಟನೇ ದಿನ ಸರ್ ನಿಮ್ಮ ಪಾದಯಾತ್ರೆ? ಇವತ್ತಿಗೆ 5ನೇ ದಿನ ಸರ್ ನಮ್ದು ಇವತ್ತು. ಇನ್ನೂ ಎಷ್ಟು ದಿನ ಇದೆ ಸರ್ ನಿಮ್ಮದು? ಸರ್ 28ನೇ ತಾರೀಕಿನ ಮಟನೇ ಇದೆ ಸರ್ ನಮ್ದು. 28ನೇ ತಾರೀಕು ಮಟ್ಟ ಉಳಿವಿ ಹೋಗ್ತದೆ ಸರ್. ಉಳಿದ ತಾರೀಕು 28ನೇ ಮಟ, 28ನೇ ತಾರೀಕಿಗೆ ಮುಟ್ಟೆ ಸರ್ ನಾವು. ಹಾಂ ಸರ್. ಇವತ್ತು ರಾತ್ರಿ ಸರ್ ವಾಸ್ತವ್ಯ ಎಲ್ಲಿ ನಿಮ್ಮದು? ಇದು ಹುಲ್ಕೊಪ್ಪ ಸರ್ ನಮ್ದು ಇವತ್ತು. ಹುಲ್ಕೊಪ್ಪದಾಗ. ಹ್ಞೂ ಸರ್. ಬೆಳಗಿನ ಜಾವ ಎಷ್ಟು ಗಂಟೆ ಸರ್ ನಿಮ್ಮದು ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ? 6 ಗಂಟೆಗೆ ಸರ್. ಬೆಳಗಿನ ಜಾವ 6 ಗಂಟೆಗೆ ಸರ್? ಬೆಳಗಿಂದ 6 ಗಂಟೆಗೆ ಸರ್. ಹಾಂ ಸರ್. ಅಂದ್ರೆ ಮತ್ತೆ ವಾಪಸ್ ಯಾವಾಗ ಮತ್ತೆ ನಿಮ್ದು ಮಧ್ಯಾಹ್ನದ ವಿಶ್ರಾಂತಿ ಸಮಯ ಸರ್ ಅದೆಲ್ಲ? ವಿಶ್ರಾಂತಿ ಮಧ್ಯಾಹ್ನ 12 ಗಂಟೆಗೆ ಸರ್. ಅಜ್ಜಾರು ಸ್ವಲ್ಪ ರೆಸ್ಟಿಂಗ್ ತೊಗೊಂತಾರ್ರಿ. ಹಾಂ ಸರ್. ಆ ರೆಸ್ಟಿಂಗ್ ಟೈಮ್ ತಗೊಳ್ಳುವಾಗ ಹೊಳ್ಳಿ 4 ಗಂಟೆಲಿದ್ದ ಮತ್ತೆ ಹೊಳ್ಳಿ ಅಜ್ಜಾರ ಪಾದಯಾತ್ರೆ ಮತ್ತೆ ಚಾಲು ಮಾಡ್ತಾರೆ ಸರ್. ತಮ್ಮ ಹೆಸರು ಸರ್? ಪಕ್ಕಿರೇಶ್ ಗುಡ್ಸಾಗರ್ ಸರ್. ಗದಗ ತಾಲೂಕು ಅಂತೂರು ರೀ. ನಾವು ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಚಲೋ ಮಾಡೇವ್ರಿ. ಇವತ್ತಿಗೆ 5ನೇ ದಿನ ರೀ ಪಾದಯಾತ್ರೆ ಚಲೋ ಮಾಡಿ. ಅಜ್ಜನ ಕೊಡ್ರಿ ನಮ್ಗೇನು ಬೇಜಾರಿಲ್ಲ ರೀ. ಎಲ್ಲೆಲ್ಲ ದಾರಿಗೆ ನೀರು, ಊಟ, ನಾಷ್ಟ ಬೇಜಾರಾಗ್ದಂಗೆ ನೋಡ್ಕೊತಾರೆ ಎಲ್ಲ ಅಜ್ಜಾರ್ರಿ. ಊರೂರಿಗೆ ಎಲ್ಲರೂ ಭಾಳ ಸಹಾಯ ಮಾಡ್ತಾರೆ ಎಲ್ಲರಿಗೂ. ಊಟ, ನೀರು, ಜಳಕಕ್ಕೆ ಸತ್ಯಕ್ಕೆ ನಮ್ಗೆ ಹಾಸು ಕೊಡ್ಗೋದಿಲ್ಲ ರೀ. ಹಾಸು ಕೊಡ್ತಾರೆ, ಹೊಸಗೋರಿ ಅಂತಾರೆ. ಭಾಳ ಚಲೋ ನೋಡ್ಕೊತಾರೆ ಸರ್. ಎಷ್ಟು ದಿನ ಆಯ್ತು ರೀ ಹೊಂಟಿ ನೀವು? ಇವತ್ತಿಗೆ 5ನೇ ದಿನ ರೀ. ಸೋಮವಾರ ಹೊಂಟೀವಿ ರೀ. ಹಾಂ ರೀ ಅಮ್ಮ. ಮತ್ತು ಮಳೆ ಬಂದಾಗೆಲ್ಲ ಹೆಂಗೆ ಮಾಡ್ತೀರಿ ನೀವು? ಮಳೆ ಬಂದಾಗ ಇಲ್ಲಿ ಜಾಕೆಟ್ ಕೊಟ್ಟಾರ ನೋಡ್ರಿ. ಎಲ್ಲರಿಗೂ ಒಂದೊಂದು ಜಾಕೆಟ್ ಕೊಟ್ಟಾರ. ಫ್ರೀಯಾಗಿ ಕೊಟ್ಟಾರ. ರೊಕ್ಕ ಕೊಟ್ಟು ತಗೊಂಡೀವ್ರಿ ಮೊದ್ಲು. ಭಾಳ ಚಲೋ ವ್ಯವಸ್ಥೆ ಐತ್ರಿ. ಏನು ಬೇಜಾರಾಗಿಲ್ಲ ನೋಡ್ರಿ. ಹಾಂ ರೀ. ಛತ್ರಿ ಕೂಡ ಅವರ ಕೊಟ್ರ ಎಲ್ಲ? ಛತ್ರಿನೂ ಕೊಟ್ಟಾರಿ, ಕವರ್ ಕೊಟ್ಟಾರಿ, ಹಾಂ ರೀ. ನೀರು ಕೊಡ್ತಾರಿ, ಹಣ್ಣು ಕೊಡ್ತಾರಿ. ಈಗ ನೀವು ದಾರಿ ಉದ್ದಕ್ಕೆ ಮತ್ತು ಭಕ್ತರು ಹೆಂಗೆ ಸಹಕಾರ ಕೊಡ್ತಾರಮ್ಮ ನಿಮಗೆ? ಒಳ್ಳೆ ಸಹಕಾರ ಕೊಡ್ತಾರೆ. 5 ಕಿಲೋಮೀಟರ್ ಹೋಗ್ಲೇ ನಾವು 5,000 ಜನ ಅದೀವಿ ಸರ್. ಬಿಸ್ಕಿಟ್ ಒಬ್ಬರ ಇಬ್ಬರ ಇಲ್ರಿ, 5,000 ಜನ ಐತಿ. 5,000 ಜನ ಹೊಂಟಿದ್ದೆ ಪಾದಯಾತ್ರೆ? 5,000 ಜನ ಹೊಂಟೇವ್ರಿ. ಹಾಂ ಹಾಂ ರೀ. ಇನ್ನೂ ಹೆಚ್ಚಿಗಿನ ಅಂದ್ರೆ ಕಮ್ಮಿ ಏನಿಲ್ಲ. ನಮ್ಮ ಲೆಕ್ಕಕ್ಕೆ ಅಷ್ಟ 5,000 ಜನ. ಅಜ್ಜನ್ ಕೂಡ ಹೊಂಟ್ರಿ, ಏನು ಕಮ್ಮಿ ಇಲ್ಲ ನೋಡ್ರಿ. ಬಾಳ ಚಂದ ನೋಡ್ಕೊಂಡಾರಿ. ಮತ್ತೆ ಜನ ಬಾಳ ಮನಿ ಬಿಟ್ಟು ಹೋಗ್ಬೇಕಾದ್ರೆ ಬೈಕು ಕಾರು ತೊಗೊಂಡು ಹೋಗಿದ್ವಿ ರೀ. ಅಜ್ಜನ್ ಕೂಡ ಹೊಂಟಿ. ಕಾಲು ನೋವು ಹೋಗವು, ಕೈ ನೋವು ಹೋಗವು. ಖುಷಿಯಿಂದ ಹೊಂಟಿವ್ರಿ ಅಜ್ಜ. ಎಲ್ಲ ಮೆಡಿಸಿನ್ ಮತ್ತೆಲ್ಲ ಇದೆ ಅಜ್ಜನ ಸಹಾಯ ಮಾಡ್ತಾರೆ ಎಲ್ಲ. ಹಾಂ ರೀ ಅಮ್ಮ. ಮಕ್ಕಳು ಮಕ್ಕೊಂಡ್ರೆ ಅಲ್ಲೇ ತಂದು ಬಿಡ್ತಾರೆ. ಮತ್ತು ಒಬ್ರು ಮೇಡಮ್ ಅವ್ರ ನಿನ್ನೆ ದವಾಖಾನಿಗೆ ಕರ್ಕೊಂಡು ಹೋದ್ರಿ. ಎಲ್ಲ ಜನ ರೀ. ಎಲ್ಲರಿಗೂ ಇಂಜೆಕ್ಷನ್ ಕೊಟ್ರಿ. ಅವ್ರು ಭಾಳ ಕಾಟ್ನಾಗಿಂದ ಬಂದಿರಿ. ಒಂದೊಂದು ಇಂಜೆಕ್ಷನ್ ಮಾಡ್ರಂತೆ ಒಬ್ರು ಡಾಕ್ಟರ್ ಫ್ರೀ ಬಿಟ್ಟಾರಿ. ಹಾಂ ಹಾಂ. ಡಾಕ್ಟರ್ದೆಲ್ಲ ವ್ಯವಸ್ಥೆ ಇದೆ? ಎಲ್ಲ ವ್ಯವಸ್ಥೆ ಇಲ್ಲ. ಊರನ್ನಾರ ಮಾಡ್ಯಾರಿ. ಊರನ್ನವರ ಮಾಡಿದ್ರು? ಮಾಡಿಲ್ರಿ. ಊರನ್ನಾರ ಡಾಕ್ಟರ್ ನಮ್ಗೆ. ಹಾಂ ರೀ. ಹಾಂ ಹಾಂ. ಓಕೆ. ಮತ್ತೆ ಇನ್ನೂ ಎಷ್ಟು ದಿನ ಐತಮ್ಮ ಪಾದಯಾತ್ರೆ ನಿಮ್ದು? ಇನ್ನು 4 ದಿವಸ. ಮಂಗಳವಾರ ಮಠ ಐತೆ ನೋಡ್ರಿ ಸರ್. ಮಂಗಳವಾರ ಮಟ್ಟ ಹೋಗ್ಬಿಡ್ತೀರಿ ಉಳಿವಿಗೆ? ಓಕೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತದ ಊರೆಲ್ಲ ಕಾಡ್ನಾಗ ಆಗುತ್ತೆ ಜರ್ನಿ ನಿಮ್ದೆಲ್ಲ? ಬುಧೇಶ್ವರ ಅಜ್ಜಾರ್ದಲ್ರಿ ನಮಗ. ರಾಜುಟೇಶ್ವರ ಅಜ್ಜಾರ್ ನಮಗೆ. ಅಜ್ಜಾರ್ ಕೂಡ ಹೊಂಟಿವಿ. ಅಜ್ಜಾರ್ ಕೂಡ ಹೊಂಟಿವಿ. ಏನು ಹೆದರಿಕಿಲ್ಲ. ಆಯ್ತು. ಎಲ್ಲ ನಿಶ್ಚಿಂತಾಗಿ ಹೊಂಟ್ಬಿಟ್ಟೆ. ಮನೆ ಕಡೆ ಲಕ್ಷಣ ಇಲ್ಲ ನೋಡ್ರಿ ಸರ್. ಆರಾಮ್ ಹೊಂಟಿವಿ. ಆರಾಮ್ ಹೊಂಟಿರಿ ಖುಷಿಯಿಂದ? ಚಲೋ ಆಯ್ತು ಬಿಡಿ ಸರ್. ಹುಷಾರು. ಒಂದು ಅಜ್ಜಿ ಬರ್ತಿದ್ರಿ. ಒಂದು ಸರಿ ಗಾಡಿ ಹತ್ತಲ್ಲ ರೀ. ಅದು ನಡೀತಾನೆ ಬರ್ತೈತಿ. ಆಮ ಕೂಡ ನಿಮ್ಮ ಜೊತೆ ಬರ್ತದೆ ಪಾದಯಾತ್ರೆ? ಅಜ್ಜಿನೇ ರೀ. ಅಜ್ಜಿ 96 ವರ್ಷ. ಹಾಂ ಹಾಂ. 96 ವಯಸ್ಸು. ಹಿಂದದಾರಿ ಅವರು. ಅಜ್ಜಾರ ರೆಸ್ಟ್ ಮಾಡಕ್ ಕುಂತಾರೆ. ನಮ್ಮ ಮುಂದೆ ಹೋಗಿ ಕುಂತಾರ ಅವರು. ಓಕೆ. ಮತ್ತೆ ಮುಂದೆ ಯಾವ ಊರು ಹೋದಮ್ಮ ಈಗ? ಹುಲಿಕೊಪ್ಪ ಇಂದ. ಇವತ್ತೇನು ರಾತ್ರಿ ಅಲ್ಲೇ ವಾಸ್ತವ್ಯ ಅಮ್ಮ?